ಎಲ್ರಿಗೂ ನಮಸ್ಕಾರ. ಇವತ್ತು ಫೆಬ್ರವರಿ 28 ನಮ್ಮ ಹಾರಾಡಿ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ರಥೋತ್ಸವ ಹಾಗೂ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಇರ್ತದೆ. ನಮ್ಮ ಆತ್ಮೀಯರಾದಂಥ ಉದಯ ಗಾಣಿಗ ಅವರು ನನ್ನನ್ನು ಇನ್ವೈಟ್ ಮಾಡಿದರು. ಸ್ಪೆಷಲ್ ಊಟ ಕೂಡ ಉಂಟು, ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿದರು. ಸೊ ನಾನು ಊಟಕ್ಕೆ ಹೋದೆ. ಊಟಕ್ಕೆ ಕೂತ್ಕೊಂಡೆ. ನಂತರ ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು 20 ಬಗೆಗಿಂತ ಜಾಸ್ತಿ ಉಂಟು ಈ ಊಟದಲ್ಲಿ. ಎಂತ ಹೇಳಿದರೆ ಇದು ಸಾರ್ವಜನಿಕ ಅನ್ನ ಸಂತರ್ಪಣೆ ಅಂತ ಅಂದ್ಕೊಳ್ಳಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು VIP ಅವರದ್ದು ಮದುವೆ ಹೇಗೆ ಅರೇಂಜ್ ಮಾಡ್ತಾರೆ ಆ ರೀತಿಯಾದ ಬಗೆಗಳು ಊಟದಲ್ಲಿ. ಅಂತ ಹೇಳಿದರೆ ಒಂದು ಸ್ವೀಟ್ಸ್ ಕೊಟ್ಟಿದ್ದಾರೆ, ಒಂದು 7 ಬಗೆಯ ಸ್ವೀಟ್ಸ್ ಊಟದಲ್ಲಿ. ಅಂತ ಹೇಳಿದರೆ ಹೋಳಿಗೆಗೆ ತುಪ್ಪ ಉಂಟು, ಜಿಲೇಬಿ ಉಂಟು, ಪಾಯಸ, ನಂತರ 3 ಬಗೆಯ ಚಟ್ನಿ, ಮತ್ತು 4 ಸಲ ಅನ್ನ ಬರ್ತದೆ. ತೊವೆಗೆ, ಸಾರಿಗೆ, ಹುಳಿಗೆ ಮತ್ತು ಮೊಸರಿಗೆ. ಹೋದ ಕೂಡಲೇ 1 ಬಾಟಲ್ ನೀರು ಕೊಟ್ಟಿದ್ದಾರೆ. ನಂತರ ನಂದಿನಿ ಅವರದ್ದು ಮಸಾಲ ಮಜ್ಜಿಗೆ ಬಾಟ್ಲಲ್ಲಿ. ನಂತರ ಲಾಸ್ಟಿಗೆ ಹೆಂಗೆ ಹೋದರೆ ಐಸ್ ಕ್ರೀಮ್. ಊಟ ಮಾಡಿದ ನಂತರ ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಬಗ್ಗೆ ಎಲ್ಲ ಮಾಡಿದಾರಲ್ಲ ಅಂತ ಹೇಳಿ ನಾನು ನಮ್ಮ ಆತ್ಮೀಯರ ಹತ್ರ ಮಾತಾಡಿದಾಗ ಅವರು ಹೇಳಿದರು ಇದಕ್ಕೆ ಸ್ಪಾನ್ಸರ್ ಇದ್ದಾರೆ ಅಂತ ಹೇಳಿ. ಅವರ ಹೆಸರು ಏನಂತ ಹೇಳಿದರೆ ಶ್ರೀಮತಿ ಚಂದ್ರಕಲಾ ಮತ್ತು ಶ್ರೀ ಶಾಂತರಾಮ್ ಶೆಟ್ಟಿ ನೀಲಂ ಹಾರಾಡಿ. ಇವರು ಸ್ಪಾನ್ಸರ್ ಅಂತೆ. ಇವರೇ ಆರ್ಡರ್ ಮಾಡಿದಾರಂತೆ. ಏನಂತ ಹೇಳಿದರೆ ಯಾರಿಗೂ ಕಮ್ಮಿ ಆಗಬಾರ್ದು, ಬಫೆ ಸಿಸ್ಟಮ್ ಕೊಡಬಾರ್ದು, ಎಲ್ಲರನ್ನು ಟೇಬಲ್ ಮತ್ತು ಚೇರ್ ಹಾಕಿ ಊಟಕ್ಕೆ ಒಳ್ಳೆ ರೀತಿಯಲ್ಲಿ ಆತಿಥ್ಯದಲ್ಲಿ ಊಟ ಬಡಿಸಬೇಕು ಅಂತ ಹೇಳಿದಾರಂತೆ. ಸೊ ಅದೇ ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಒಂದು ಸಲಕ್ಕೆ 850 ಜನ ಊಟಕ್ಕೆ ಕುತ್ಕೊಂಡಿದ್ರು. ನಾನು ಊಟ ಮಾಡಿದ ನಂತರ ಇನ್ನೊಂದು ಪಂಕ್ತಿ ಕೂಡ ಫುಲ್ ಆಗಿತ್ತು, 2ನೇ ಪಂಕ್ತಿ ಕೂಡ ಫುಲ್ ಆಗಿತ್ತು ಅಂತ ಹೇಳಿದ್ರೆ 1700 ಜನ ಊಟಕ್ಕೆ ಕುತ್ಕೊಂಡ್ರು. ಸ್ವಲ್ಪ ಜನ ವೇಟಿಂಗಲ್ಲಿದ್ದರು, ಯಾಕಂದ್ರೆ ದೇವಸ್ಥಾನದವ್ರದ್ದು ಆಗಿರ್ಬೋದು ಅಥವಾ ಅಂದರೆ ಸ್ವಯಂ ಸೇವಕ ಹಾಗೆ ಹತ್ತಿರದವರು ಕೂಡ. ನಂತರ ಸ್ವೀಟ್ಸ್ ಹೇಳಿದ್ನಲ್ಲ ನೋಡಿ, ಈ ಥರ ಒಂದು VIP ಮದುವೆಯಲ್ಲಿ ಹೀಗೆ ಬಾಕ್ಸಿಗೆಲ್ಲ ಹಾಕಿ ಕೊಡ್ತಾರೆ. ಒಂದು 5 ಬಗೆ ಸ್ವೀಟ್ಸ್ ಕೊಟ್ಟಿದ್ದಾರೆ. ನಂದಿನಿ ಅವರದ್ದು ಮಸಾಲ ಮಜ್ಜಿಗೆ ಹೇಳಿದ್ರು ನೋಡಿ, ಅದು ಬಾಟಲ್ ಎಲ್ಲಿ ಉಂಟು, ಈ ಥರದ್ದು. ತುಂಬ ಖುಷಿ ಆಯಿತು. ಇದು ಅಲ್ಲಿ ಊಟ ಮಾಡಿದ ಮೇಲೆ ಗೊತ್ತಾಯಿತು. ಅಂತ ಹೇಳಿದರೆ ಇವರು ಈ ದೇವಸ್ಥಾನದ ಅವರು ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿ. ಯಾಕಂತ ಹೇಳಿ ಸಾರ್ವಜನಿಕ ಅಂದರೆ ನಾನು ತುಂಬ ಕಡೆ ದೇವಸ್ಥಾನದಲ್ಲಿ ಊಟಕ್ಕೆ ಹೋಗಿದ್ದೇನೆ, ಸಾರ್ವಜನಿಕ ಊಟಕ್ಕೆಲ್ಲ ಹೋಗಿದ್ದೇನೆ, ಫಂಕ್ಷನ್ ಊಟಕ್ಕೆ ಹೋಗಿದ್ದೇನೆ. ಆದರೆ ಇವರು ತುಂಬ ಶಿಸ್ತುಬದ್ಧವಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಎಲ್ಲಿ ಕೂಡ ನೂಕುನುಗ್ಗಲಿಲ್ಲ, ಎಲ್ಲಿ ಕೂಡ ಗಡಿಬಿಡಿ ಇಲ್ಲ. ನಿಧಾನಕ್ಕೆ ಊಟ ಮಾಡಿ ಅಂತ ಹೇಳಿ ಒಳ್ಳೆ ಆತಿಥ್ಯವನ್ನು ಮಾಡಿದ್ದಾರೆ. ಊಟ ಮಾಡಿ ತುಂಬ ಖುಷಿ ಆಯಿತು. ದಾನಿಗಳಿಗೂ ತುಂಬ ಹೃದಯ ಧನ್ಯವಾದಗಳು, ದಾನಿಗಳಿಗೆ. ಹಾಗೆ ನನ್ನ ಆತ್ಮೀಯರಿಗೂ ಕೂಡ ಅಷ್ಟೇ ತುಂಬ ಥ್ಯಾಂಕ್ಸ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ.